ನಮಸ್ಕಾರ. ಇಂಡೋ ಪಾಕ್ 25ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಭಾರತ ಪಾಕ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಕುರಿತ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗುಜರಾತ್ನ ಭುಜ್ ಏರ್ಪೋರ್ಟ್ಗೆ ಭೇಟಿ ಕೊಟ್ಟಿದ್ದಾರೆ. ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಪರಿಶೀಲಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಬಳಿಕ ರಕ್ಷಣಾ ಬಜೆಟ್ ಏರಿಕೆಯಾಗಲಿದೆ. ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿ ಕೊಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ನೀಡಲಾಗಿದ್ದು, ಹೊಸ ಶಸ್ತ್ರಾಸ್ತ್ರ, ಸ್ಫೋಟಕ, ರಕ್ಷಣಾ ತಂತ್ರಜ್ಞಾನ ಖರೀದಿಗಾಗಿ ಪ್ರಸ್ತಾವನೆ ಇದೆ. ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾವನೆಗೆ ಅನುಮೋದನೆ ಸಿಗುವ ನಿರೀಕ್ಷೆ ಇದೆ. ಮೇ 18ರವರೆಗೆ ಕದನ ವಿರಾಮವನ್ನು ವಿಸ್ತರಿಸಲು ಭಾರತ ಪಾಕಿಸ್ತಾನ ಒಪ್ಪಿಗೆ ಸೂಚಿಸಿದೆ. ಉಭಯ ರಾಷ್ಟ್ರಗಳ ಮಿಲಿಟರಿ ಕಾರ್ಯಾಚರಣೆ ಮಹಾನಿರ್ದೇಶಕರ ಮಾತುಕತೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ಕ್ರಮಗಳನ್ನು ಮುಂದುವರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಸಮೀಪದ ನಿವಾಸಿಗಳು ಮತ್ತೆ ಗ್ರಾಮಕ್ಕೆ ಆಗಮಿಸುತ್ತಾ ಇದ್ದಾರೆ. ಮೇ 5, 6ರಂದು ಪಾಕಿಸ್ತಾನ ಶೆಲ್ ದಾಳಿ ನಡೆಸಿದ ಬಳಿಕ ಸಲ್ರೋಟಿ ಗ್ರಾಮಸ್ಥರು ಊರು ತೊರೆದಿದ್ರು. ಈಗ ಕದನ ವಿರಾಮದ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಶೆಲ್ ದಾಳಿ ಬಂದಾಗಿದ್ದು ಸ್ವಗ್ರಾಮಕ್ಕೆ ಮರಳುತ್ತಾ ಇದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಇದೇ ಮೊದಲ ಬಾರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ಕಿ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದು, ಪಹಲ್ಗಾಮ್ ನಡೆದಂತಹ 26 ಜನರ ಹತ್ಯೆಯನ್ನು ಖಂಡಿಸಿದ್ದಕ್ಕೆ ತಾಲಿಬಾನ್ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ನ ಯುದ್ಧ ತಂತ್ರ ರಹಸ್ಯ ಬಯಲಾಗಿದೆ. ಭಾರತೀಯ ವಾಯುಸೇನೆ ಮೊದಲು ಪೈಲಟ್ ರಹಿತ ಡಮ್ಮಿ ಏರ್ಕ್ರಾಫ್ಟ್ಗಳನ್ನು ಹಾರಿಸಿತು. ಪಾಕ್ನ ಏರ್ ಡಿಫೆನ್ಸ್ನ ದಾರಿ ತಪ್ಪಿಸಿದ ಬಳಿಕ 15 ಬ್ರಹ್ಮೋಸ್ ಮಿಸೈಲ್ಗಳ ಮೂಲಕ ದಾಳಿ ಮಾಡಲಾಯಿತು. ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿರೋದು ಬ್ರಹ್ಮೋಸ್ ಎನ್ನುವುದು ಗೊತ್ತಾಗಿದೆ. ಭಾರತದ ಆಯುಧ ಬ್ರಹ್ಮೋಸ್ ಪಾಕಿಸ್ತಾನದ ಮೇಲಿನ ಚೀನಾ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಛಿದ್ರ ಮಾಡಿದೆ. ಭಾರತದ ಬ್ರಹ್ಮೋಸ್ಗೆ ಭಾರಿ ಬೇಡಿಕೆ ಬಂದಿದೆ. 12 ದೇಶಗಳು ಬ್ರಹ್ಮೋಸ್ ಖರೀದಿಗೆ ಮಾತುಕತೆ ನಡೆಸಿವೆ. ಥೈಲ್ಯಾಂಡ್, ಸಿಂಗಪೂರ್, ಬ್ರೂನಿ, ಈಜಿಪ್ಟ್, ಸೌದಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಒಮನ್, ಬ್ರೆಜಿಲ್, ಚಿಲಿ, ಅರ್ಜೆಂಟೀನಾ, ವೆನೆಜುವೆಲಾ ಬ್ರಹ್ಮೋಸ್ ಖರೀದಿಗೆ ಆಸಕ್ತಿ ತೋರಿಸ್ತಾ ಇವೆ. ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಬೆಂಗಳೂರಿನ ಡ್ರೋನ್ಸ್ ಬಳಸಲಾಗಿದೆ. ಆಲ್ಫಾ ಡಿಸೈನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಡ್ರೋನ್ ಅನ್ನು ತಯಾರಿಸಿದ್ದು, ಡ್ರೋನ್ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ದಾಳಿ ಮಾಡುತ್ತೆ ಅಂತ ಕಂಪನಿ ಅಧ್ಯಕ್ಷ ಎಚ್.ಎಸ್. ಹರಿಪ್ರಸಾದ್ ರಾಘವೇಂದ್ರ ಆರು ಟಿವಿ9 ಜೊತೆಗೆ ಮಾಹಿತಿ ಹಂಚಿಕೊಂಡರು. ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ನಿನ್ನೆಯಿಂದ ಸೆಲವಿ ಕಂಪನಿ ಬದಲು ಬೇರೆ ಕಂಪನಿ ನಿರ್ವಹಣೆ ಮಾಡ್ತಾ ಇದೆ. ಟರ್ಕಿಯ ಸೆಲವಿ ಕಂಪನಿಗೆ ನೀಡಲಾದಂತಹ ಭದ್ರತಾ ಅನುಮತಿ ರದ್ದಾಗಿದೆ. ಕೇಂದ್ರ ಸರ್ಕಾರದ ಆದೇಶದಂತೆ ಬ್ರೇಕ್ ಹಾಕಲಾಗಿದೆ ಅಂತ ಕೆಐಎಬಿ ಹೇಳಿದೆ. ಚೀನಾ ದೇಶಕ್ಕೂ ಭಾರತ ಶಾಕ್ ಕೊಟ್ಟಿದೆ. ಚೀನಾ ಮೂಲದ ಡ್ರ್ಯಾಗನ್ ಪಾಸ್ ಕಂಪನಿ ಜೊತೆಗಿನ ಒಪ್ಪಂದಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ಕಂಪನಿ ಅದಾನಿ ಒಡೆತನದ ದೇಶದ 7 ಏರ್ಪೋರ್ಟ್ಗಳಲ್ಲಿ ಫ್ರೀ ಲಾಂಚ್ ಸೇವೆಯನ್ನು ಒದಗಿಸ್ತಾ ಇತ್ತು. ಪಂಜಾಬ್ನ ತರಾನ್ ಗಡಿಯಲ್ಲಿ ಪಾಕಿಸ್ತಾನದ ಡ್ರೋನ್ ಧ್ವಂಸಗೊಳಿಸಲಾಗಿದೆ. ಸೇನಾಪಡೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದು, ಡಿಜಿಐ ಮಾವಿಕ್ 3 ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಲಾಗಿದೆ. ಪಂಜಾಬ್ನ ಜಲಂಧರ್ನಲ್ಲಿ ಪಾಕಿಸ್ತಾನದ ಪರ ಗೂಢಚಾರಿ ಮಾಡುತ್ತಿದ್ದವನ ಬಂಧನವಾಗಿದೆ. ಗುಜರಾತ್ ಪೊಲೀಸರು ಮೊಹಮ್ಮದ್ ಮುರ್ತಾಜಾ ಅಲಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತನಿಂದ 4 ಮೊಬೈಲ್, 3 ಸಿಮ್ ಕಾರ್ಡ್ ಜಪ್ತಿ ಮಾಡಲಾಗಿದೆ. ಉತ್ತರ ಪ್ರದೇಶದ ಲಖನೌನಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಬೆಂಬಲಿಸಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಮಧ್ಯಪ್ರದೇಶ ಸಚಿವ ಕುನ್ವಾರ್ ವಿಜಯ್ ಶಾ ಅವರು ಸೋಫಿಯಾ ಕುರೇಶಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ಖಂಡಿಸಿ ಸಮಾಜವಾದಿ ಪಕ್ಷ ಕಚೇರಿ ಹೊರಗೆ ಫ್ಲೆಕ್ಸ್ ಬ್ಯಾನರ್ ಅನ್ನು ಅಳವಡಿಸಿದೆ. ಕರ್ನಲ್ ಸೋಫಿಯಾ ಕುರೇಶಿ ಬಗ್ಗೆ ಹೇಳಿಕೆ ಕೊಟ್ಟ ಮಧ್ಯಪ್ರದೇಶ ಸಚಿವ ಕುನ್ವಾರ್ ವಿಜಯ್ ಶಾ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ನಿಯೋಗ ರಾಜ್ಯಪಾಲ ಮುಂಗುಬಾಯಿ ಪಟೇಲ್ ಅವರನ್ನ ಭೇಟಿ ಮಾಡಿ ವಿಜಯ್ ಶಾ ಅವರನ್ನು ವಜಾ ಮಾಡಬೇಕು ಅಂತ ಮನವಿ ಸಲ್ಲಿಸಿದೆ. ಇದಾದ ಬಳಿಕ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಸೋಫಿಯಾ ಕುರೇಶಿ ಮುಸ್ಲಿಂ ಎನ್ನೋ ಕಾರಣಕ್ಕೆ ಗುರಿಯಾಗಿಸಿ ದಾಳಿ ಮಾಡಲಾಗ್ತಾ ಇದೆ ಅಂತ ಸಮಾಜವಾದಿ ಪಕ್ಷದ ನಾಯಕ ರಾಮ್ಗೋಪಾಲ್ ಯಾದವ್ ಹೇಳಿದ್ದಾರೆ. ಬಿಜೆಪಿ ನಾಯಕ ವಿಜಯ್ ಶಾ ಹೇಳಿಕೆಯನ್ನು ಖಂಡಿಸಿದ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರನ್ನ ರಜಪೂತ್ ಎಂಬ ಕಾರಣಕ್ಕೆ ಉಳಿಸಿಕೊಂಡಿದ್ದಾರೆ ಅಂತ ರಾಜಕೀಯ ಬಿರುಗಾಳಿ ಎಬ್ಬಿಸಿದ್ದಾರೆ. ಹುಬ್ಬಳ್ಳಿ ನಗರದ ಬಿಜೆಪಿ ನಾಯಕರು ತಿರಂಗ ಯಾತ್ರೆ ನಡೆಸಿದ್ರು. ಹುಬ್ಬಳ್ಳಿ ನಗರದ 3000 ಮಠ ತಿರಂಗ ಯಾತ್ರೆಗೆ ಚಾಲನೆ ಕೊಟ್ಟಿದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿವಿಧ ಮಠಾಧೀಶರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ಕೊಟ್ಟರು. ಮೈಸೂರಿನಲ್ಲಿ ಬಿಜೆಪಿ ತಿರಂಗ ಯಾತ್ರೆ ನಡೆಸಿದ್ದು, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೇತೃತ್ವದಲ್ಲಿ ತಿರಂಗ ಯಾತ್ರೆ ಮಾಡಲಾಗಿದೆ. ದೇಶಕ್ಕಾಗಿ ತಿರಂಗ ಯಾತ್ರೆ ಅಂತ ಜನ ಘೋಷಣೆ ಕೂಗಿದ್ದಾರೆ. ಭಾರತ ಪಾಕ್ ನಡುವಿನ ಕದನ ವಿರಾಮ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವ್ಯಕ್ತಿಗಿಂತ ದೇಶ ಮುಖ್ಯ, ಯಾವ ರಾಷ್ಟ್ರದಲ್ಲೂ ಈ ರೀತಿ ನಡೀಬಾರದು, ಸರ್ವಪಕ್ಷ ಸಭೆ ಕರೆಯಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಏನ್ ನಡೆದಿದೆ ಎಲ್ಲವನ್ನೂ ಎಲ್ಲರಿಗೂ ಹೇಳಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ತಗ್ತಾ ಇರುವ ನಡುವೆಯೂ ಜಮ್ಮು ಕಾಶ್ಮೀರದಲ್ಲಿರುವ ಅಣೆಕಟ್ಟುಗಳಿಂದ ನೀರು ಬಿಡುಗಡೆ ಬಂದ್ ಮಾಡಲಾಗಿದೆ. ರಂಬನ್ ಜಿಲ್ಲೆಯಲ್ಲಿ ಚಂಬನ್ ನದಿ ಅಡ್ಡಲಾಗಿ ನಿರ್ಮಿಸಲಾಗಿರುವ ಬಗ್ಲಿಹಾರ್ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ಅಣೆಕಟ್ಟು ಭದ್ರತಾ ದೃಷ್ಟಿಯಿಂದ ಒಂದು ಗೇಟ್ನಿಂದ ಮಾತ್ರ ನೀರು ಹೊರಬಿಡಲಾಗುತ್ತಿದೆ. ಭಾರತ ಪಾಕ್ ನಡುವಿನ ಉದ್ವಿಗ್ನ ಸ್ಥಿತಿಯಿಂದಾಗಿ ಮುಂದೂಡಿದ್ದ ಐಪಿಎಲ್ ನಾಳೆಯಿಂದ ಶುರುವಾಗುತ್ತೆ. ನಾಳೆ ಬೆಂಗಳೂರಿನಲ್ಲಿ ಆರ್ಸಿಬಿ ಕೆಕೆಆರ್ ಪಂದ್ಯ, ಆರ್ಸಿಬಿ ಕೋಲ್ಕತ್ತಾ ನಡುವೆ ನಾಳೆ ಐಪಿಎಲ್ ಪಂದ್ಯ ನಡೆಯುತ್ತೆ. ಐಪಿಎಲ್ ಟೂರ್ನಿಯನ್ನು 1 ವಾರಗಳ ಕಾಲ ಮುಂದೂಡಲಾಗಿತ್ತು.